ಎಷ್ಟೊತ್ತಿಗೆ ಹೋದ್ರಲ್ಲ ಯಾಕೋರು? ಆಗಲೇ ಹೋದ್ರು ಕಣ್ಮರೆ. ಅಲ್ಲ ನೀವು ತಾನೇ ಬರಬೇಡ್ದ ನೀವು? ಸರಿ ಅದವ್ರ ಕತ್ತ ಹಾಕು. ಸುಮಾರು 10 ಗಂಟೆಗೆ ಆದರೂ ಬರ್ತದೆ ಬರ್ತದೆ ಅದೇನು ಕೇಳ್ಕೊಂಡು ಮಾತಾಡ್ಸ್ಕೊ ಹೋಗೋದ ಅಂದ್ಬಿಟ್ಟು ಬರ್ನಿಲ್ವಲ್ಲ. ಓದ್ತಾಯ್ತದೆ ಅಂದ್ಬಿಟ್ಟು ಹೊಂಟೋದ್ರು. ಬರೋಕ್ಕಾಯ್ತಿಲ್ವಾ? ಅಯ್ಯೋ ನಾನು ಬರೋದಂತಾನೆ ಹೋದೆ. ಅಷ್ಟೊತ್ತಿಗೆ ಅವಣ್ಣ ಗೋವಿಂದಣ್ಣ ಬಂದಿ ಕೆಲಸಕ್ಕೆ ಅಂತೂ ತಡಿಲಿ ತೆಗೆ ಹೋಗೋದ ಕೆಲಸಕ್ಕೆ ಅನ್ಕೊ ಕೆಲ್ಸಕ್ಕೆ ಹೊಂಟೋದೆ ನಾನು. ಅಯ್ಯೋ ಮತ್ತೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಮನೆಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಕಲೆ ಅಂತ. ಸುಮಾರು 10 ಗಂಟೆ ಕಾಯ್ಕೊಂಡು ಕೂತಿದ್ರು ಕಣ್ಮರೆಯ ಅದಕ್ಕೆರು. ಓ ಸರಿ ಬಿಡು, ಇನ್ನೇನು ಮಾಡಿ ಅತ್ತಗೆ. ಏನು ಅಡ್ಗೆ ಗಿಡ್ಗೆ ಮಾಡ್ಕೊಟ? ನುಗ್ಗೆಕಾಯಿ ಬೇಳೆಕಾಳು ಸಾರು ಮಾಡಿ ಅನ್ನ ಮಾಡಿ ಹಪ್ಳ ಎಣ್ಣೆಗೆ ಹಾಕಿ ಆಮೇಲೆ ಒಂಚೂರು ಬೋಂಡ ಸಿಟ್ಟಿತ್ತಲ್ಲ ಬೋಂಡ ಮಾಡಿ ಇಕ್ಕಿ ಕಳಿಸ್ದೆ. ಬೇಡ ಬೇಡ ಹೋಯ್ತೀವಿ ಅಂತಿದ್ರು. ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಕಳಿಸ್ದೆ. ಸೋಮೆ ನಿರ್ಸ್ಕೊಳಿವೆ ಒಂದು 4 ದಿವಸ. ಅಯ್ಯೋ ನಾ ಅದಕ್ಕೆ ಆದ ಸುಮ್ಕಿರಿ. ಇರುಗಿರುವನ್ನು ಇಲ್ಲ ನಾನು. ಅವಳುವೆ ಹೋಯ್ತೀನಿ ಅಂತ ಅದ್ಲು. ನಾನು ಏನಾದರೂ ಸುದ್ದಿನೇ ಎತ್ನಿಲ್ಲ ತಗೆ. ಓಲಿ ಸುಮ್ಕಿರಿ. ಅದಕ್ಕೆ ಅಡುಗೆ ಗಿಡ್ಗೆ ಮಾಡೋಕೆ ಆಯ್ತಿಲ್ವಲ್ಲ. ಓಲಿ ತಗೆ. ಓಲಿ ಬಿಡು ಪಾಪ, ಅಕ್ಕನಿಗೆ ಅಲ್ಲಿ ಕೆಲಸ ಮಾಡೋಕೆ ಆಯ್ಕಿಲ್ಲ. ಇನ್ನೇನು ಏನಂದ್ರು ಹುಡುಗಿ ಬಗ್ಗೆ? ನೋಡಿದ್ರು ಹುಡುಗಿ ರೀ ಯಾಕೋ ಅದಕ್ಕೆ ಹುಡುಗಿ ಒಂಚೂರು ದಪ್ಪಕ್ಕದೆ ಒಂಚೂರು ವಯಸ್ಸಾದ ಕಾಣ್ತದೆ ಅಂತ ಅಂತಿತ್ತು ಕಣ್ರಿ. ವಯಸ್ಸಾಗಿಲ್ವಲೇ ನಮ್ಮ ಸೋಮ್ಯನ್ಗಿಂತ ಹಿರಿಯಳ್ತಾನೆ. ಅವಳಿಗಿಂತ 1 ವರ್ಷ 2 ವರ್ಷ ಹಿರಿಯಳೆಯ. ಅವನು ಅಶೋಕ ಅರುಣಗಿಂತ ಹಿರಿಯನಲ್ವಾ? ಸರಿ ಹಾಕಿಲ್ವಾ ಅಲ್ಲಿಗೆ? 27 ವರ್ಷ ಆಗಿದ್ದದಂತೆ. ಇವಳಿಗೊಂದು 23 24 ಆಗಿದ್ದದೇನು. ಜಾಸ್ತಿ ಆಗದೆ ಕತ್ ಮಾಡು ಬಂಗವ. ನೋಡ್ರು ಗೊತ್ತಾಕಿಲ್ವಾ? ಅಲಕ್ಕನ್ ಮರೆಯ ಒಳ್ಳೆ ವಯಸ್ಸು ಅಂತೀರ ನೀನು. ನಿಮ್ಮ ಅಕ್ಕನಂಗೆ 2ನೇ ಸಂಬಂಧಕ್ಕೆ ಯಾರೇನು ಕೊಟ್ಟರು? ಯಾರು ಕೊಟ್ಟರು ಹೇಳು? ಯಾರು ಅಷ್ಟು ಸುಲಭವಾಗಿ ಕೊಡಕ್ಕೆ ಒಪ್ಕೊಬಿಟ್ಟಾರೆ ಹೆಣ್ಮಕ್ಳನ್ನ? ಹೆಂಗ ಇವಳು ಕಾದು ಸುಸ್ತಾಗಿ ಏನೋ ಕೊಡಕ್ಕೆ ಒಪ್ಕೊಂಡಿರೋದು ಹೆಚ್ಚು ಅಂಥದ್ರಲ್ಲಿ ಹಂಗೆ ಹಿಂಗೆ ಅಂತ ಅನ್ಕೊ ಕೂತ್ಕೊಂಡ್ರೆ ಆಗ್ತದೆ. ಒಳ್ಳೆ ಇದ್ರಂಗೆ ಮಾತಾಡ್ತೀಯಲ್ಲ ನೀನು. ಓ ಅದಕ್ಕೆ ಕಾಟಿ ಪೋಟಿಗಳಂತಂದು ಕಟ್ಟಾಕ್ಬಿಡೋದಕ್ಕದ? ಹುಡುಗಿ ಚೆನ್ನಾಗದಕ್ಕ ಸುಮ್ಕಿರಿ. ನೋಡೋಕ್ಕಲ್ಲ ಯಾಕಾಗದೆ ಕತೆ ಒಂಚೂರು ದಪ್ಪ ಒಂದೇ ಸಮಕ್ಕಿದ್ದಾರೆ. ಸರಿ ಬಿಡಿ, ಈಡು ಜೋಡಿಸು ಸರಿ ಆಯ್ತದೆ ನೋಡ್ಬೇಕಾರೆ. ಬತ್ತಾರ ನಾಳೆಗೆ ಬಂದಾರಂತೆ ಬಾ ಅಣ್ಣನೂ ಅಶೋಕ್ನುವೆ. ಆಗ ಗೊತ್ತಿಲ್ಲ ಕೂತ್ಕೊಂಡು ನಿನ್ಸ್ಕೊಂಡು ನೋಡಿಬೇಕಾರೆ ಆಗ ನಿಮಗೆ ಗೊತ್ತಾಯ್ತದೆ. ಏನಾರೇ ಅಲ್ಲಿ ಒಂದೂರ್ಗೊಂದು ಸಂಬಂಧ ಸಾಕಾಗೋಯ್ತಪ್ಪ. ಸುಮ್ಮನೆ ಎಲ್ಲರೂ ಅವ್ರು ನೋಡ್ಕೊಳ್ಕಂಡ್ರ ಏನೋ ಈ ಮೊದಲೇ ರುಕ್ಮಿಣಿ ಹಂಗೆ ಅಂತ ಗೊತ್ತಾನೆ ಅವಮ್ಮ ಬಾಯ್ ಬಡ್ಕಿ ಹಚ್ಕಟ್ಟಾಗಿ ಹೆಂಗೋ ನಮ್ಮ ಅಕ್ಕನ ಮನೆ ನಿಮ್ದಾಗಿ ನನ್ನ ಮಗಳು ಬಾಟ ಮಾಡ್ಕೊಬೋಯ್ತಾವಳೆ. ಇವೆಣ್ಣು ಹೆಂಗೋ ಕಣೆ ಅದು ಬೇರೆ ಗಾಬರಿ ಆದಂಗೆ ಆಯ್ತದ ನನಗೆ. ಅದಕ್ಕೆ ಇಲ್ಲ ಕಣ್ಣ ಮರೆಯ ಒಳ್ಳೆ ಸೈಲೆಂಟ್ ಆಗದೆ ಹೆಣ್ಣು. ನಾನು ಮಾತಾಡ್ಸೋದ್ನಲ್ಲ ಗುಣಮನ್ ಮಗ ಅದೇ ಮಾತ್ರ ಏನಿಲ್ಲ ರೋನಂಗಲ್ಲ. ಗುಣಮನ್ ಮಗ ಅದೇ ಸುಮ್ಮನಿರಿ ಮಾಡ್ಕೊಳ್ಳೋದತ್ತಾಗೆ ಮಾಡ್ಲಂತೆ. ಇನ್ಯಾರು ಕೊಟ್ಟಾರ ಎಣ್ಣೆ ನೋಡ ತಾಡವ ಅದೇನದದು ಅಲ್ಲಿ ನೋಡದ ಬಂದು ನಾಳೆಗೆ ನೋಡಲಿ ಭಾವನೂ ಸೊಕ್ನುವೆ. ಆಮೇಲೆ ನೋಡೋದ ಏನಂದರು ಒಪ್ಕೊಂಡ್ರೆ ಮಾಡ್ಕೊಳ್ಳಿ ನಮ್ಗೇನು. ಸುಮ್ಕಿರಿ ಮಾಡಾಕಾಯ್ತದಂತೆ ಏನದದು. ಒಳ್ಳೆ ನೀವೊಳೆ ಆಡಿವ್ರಿ ನೀವು. ಎಷ್ಟಾದರೂ ಅಷ್ಟೇ ಮರೆಯ. ಎಷ್ಟು ಹುಡುಕಿ ತಡ್ಕೋದ್ರು ಅಷ್ಟೇ. ನಮ್ಗೆ ಗೊತ್ತಿರೋ ಜಾಗ ಒಂದು ತಿಳುವಳಿಕೆ ಹೇಳ್ಕೊಬೋದು ಹೆಣ್ಣಿಗೆ. ಹಿಂಗಲ್ಲ ಹಿಂಗೆ ಹೋಗವ ಅಂತ ಹೆಂಗೋ ಒಂದು ತಿಳುವಳಿಕೆ ಹೇಳ್ಕೊಂಡು ಹೆಂಗೋ ಒಂದು ದಾರಿ ತಂದ್ಕೊಂಡು ಹೋಗ್ಬೋದು. ಸುಮ್ಮನಿರಿ. ಈಗ ಗೊತ್ತಿಲ್ಲ ಜಾಗದಲ್ಲಿ ತಂದ್ಬಿಟ್ಟು ಆಮೇಲೆ ಮೈ ಪರ್ಚಾಡಿರ ನೋಡೋದು ಬಿಡವ ಅದು ಏನದದು ಆಗಲಿ. ಹಲೋ, ಏನು ಮಾಡ್ತಾಯಿದ್ದಿ ಮಗ? ಏನಿಲ್ಲ ಕನಕ, ಮನೇಲಿ ಕೂತೀನಿ. ಈ ಕೆಲಸದಿಂದ ಬಂದೆ ಕೂತ್ಕೊಂಡೆ. ಹಿರಿಯರು ಹೋಗೇ ಬಿಟ್ಟಿದ್ದೀರಲ್ಲ. ಅಯ್ಯೋ ಇಲ್ಲಿ ಹೆಣ್ಣು ನೋಡಕ್ಕೆ ಬಂದು ಅಲ್ಲೇ ಉಳ್ಕೊಳಕ್ಕದಪ್ಪ. ಅಲ್ಲಕ್ಕಲ್ಲ ಬತ್ತಾಳೆ ಅಂತ ಹಂಗಂದ್ಲಲ್ಲ. ಮತ್ತೆ ಜಾನಕಿ ಬರ್ನೇಲೆ ಸುಮಾರು 10 ಗಂಟೆ ಕಾದು ಬರೋಕ್ಕಾಯ್ತಿಲ್ವಾ? ಅಯ್ಯೋ ನಾನು ಕೆಲ್ಸಕ್ಕೆ ಹೋಗಿದೆ ಕನಕ. ಕೆಲಸಕ್ಕೆ ಅವಡ ಗೋವಿಂದಣ್ಣ ಹಬ್ಬ ಕೆಲ್ಸಕ್ಕೆ ಹೋಗೋದ ಅನ್ಕೊಂಡು ಜೊತೆ ಕರ್ಕೊಬೋಯ್ತಾ ಅದಾಗ ಹೊಂಟೋದೆ. ಉಳ್ಕೊಂಡಿರೇನೋ ಅನ್ಕೊಂಡೆ. ಊಟ ಗೀಟ ಮಾಡಿದ್ರೆ? ಮಾಡಿದ್ಲು ಕಣವ. ಈಗ ಕೊಟ್ಲು ಅಡುಗೆ ಮಾಡಿ ಬೋಂಡ ಮಾಡಿ ಎಲ್ಲ ಹಾಕೊಟ್ಟು ಇಕ್ಕಿ ಕಳ್ಸಿದ್ಲು. ನೀನೇ ಬರ್ನಿವಲ್ಲ ಸುಮಾರು 10 ಗಂಟೆ ಕಾದು. ಅದೇ ಕೆಲ್ಸಕ್ಕೆ ಹೊಂಟೋಗಿದ್ದಲ್ಲ ಅದಕ್ಕೆ ಕತೆ. ಇನ್ನೇನಕ ಹೆಂಗೆ ಹುಡುಗಿ ಪರವಾಗಿಲ್ವಾ? ಓ ಮಗ ಹುಡುಗಿ ಏನೋ ನೋಡೋಕ್ಕೆ ಸುಮಾರಾಗಿ ಅದೇ ಪರವಾಗಿಲ್ಲ. ಒಂಚೂರು ದಪ್ಪ ಆಮೇಲೆ ಒಂಚೂರು ವಯಸ್ಸಾದ ಕಾಣ್ತದಲ್ಲ ಮಗ. ವಯಸ್ಸಾಗಿರದ ವಯಸ್ಸಾಗದೆ ಒಟ್ಟಿಗೆ ನಮ್ಮ ಸೋಮೇನ್ಗಿಂತ ಹಿರಿಯಳೆ ಕನಕ. ಸೋಮೇನ್ಗಿಂತ ಹಿರಿಯಳೆ ಒಟ್ಟಿಗೆ ಅದಕ್ಕೆ ಅದೊಂದು ಕಲ್ಲ ಮಗ. ಇನ್ನೇನು ಇಲ್ಲ ಒಂಚೂರು ದಪ್ಪ ಕಾಣ್ತದೆ. ನೋಡತ್ತಾಡು ನಾಳಿಕೆ ನಿಮ್ಮ ಬಾವನ್ನುವೆ ಆಸಕ್ಕೂ ಕಳಿಸ್ತೀನಿಲ್ಲ. ನೋಡ್ಕೊ ಬರಲಿ. ನೋಡ್ಕೊ ಬಂದಮೇಲೆ ಏನಂದ್ರೆ ನೋಡದ ಅದು ನೋಡು. ನಮಗೂ ಒಟ್ಟಿಗೆ ಹಾಕ ಹೇಳ್ಬಿಡ್ತೀನಿ ಕೇಳ್ಕೊರು. ಹೂವು ಹುಟ್ರ ಬಜ್ಜಿ ಈ ಬಾಯ ಬಿಟ್ಕೊಂಡು ನಿಂತ್ಕೊಂಡ್ರೆ ಯಾರು ಮಕ ಮುಸುಳಿ ನೋಡೋಕ್ಕಿಲ್ಲ ಅವಳು. ಒಂಥರ ಕೆಟ್ಟ ಬಡ್ಡೆಯವ್ರಾಗೆ ಅವು ಆಯಿತಾ. ಒಟ್ಟಿಗೆ ನೋಡು, ಬೇರೆ ಕಡೆನೂ ಟ್ರೈ ಮಾಡು ಒಟ್ಟಿಗೆ ನಾನು ಹೇಳೋ ಪ್ರಕಾರ. ಮತ್ತೆ ಜಾನಕಿ ಮಾಡ್ಕೋಬೋದು ಅಂತಾಳಲ್ಲ ಒಳ್ಳೆ ಹುಡುಗಿ ಹಂಗೆ ಹಿಂಗೆ ಅಂತ. ಹುಡುಗಿ ಬಗ್ಗೆ ನಮ್ಗೆ ಗೊತ್ತಿಲ್ಲಕ್ಕ. ಅವೇನು ಮಾತ್ರ ಈಚೆಲ್ಲಿ ನಾವು ಯಾವಾಗಲೂ ನೋಡಿಲ್ಲ.
ಒಟ್ಟಿಗೆ ಒಳಗೆ ಇರ್ತದೆ ಸೈಲೆಂಟಾಗಿ ಒಟ್ಟಿಗೆ ಈಚೆ ಪಾಚೆ ನಾವು ನೋಡಿಲ್ಲ ಇರೋದು ಮಾತಾಡಬೇಕು ನಾವೇ ಹೆಣ್ಮಕ್ಳು ಎತ್ತಿಲ್ವಾ ಅವಳು ಮಾತ್ರ ಉಟ್ರ ಅಪ್ಪಾಜಿ ಒಟ್ಟಿಗೆ ನೋಡು ನಿನ್ನ ಅನುಕೂಲಕ್ಕ. ಹಂಗಂದ್ರೆ ಅದದಪ್ಪ ನೀವೆಲ್ಲ ಒಪ್ಕೊಂಡಿರ್ತಾನೆ ಮಾಡೋಕ್ಕಾಗೋದು. ಅವರು ಅವ್ರ ಅಪ್ಪಾಜಿ ಅಂದ್ರೆ ಅವಳು ಸರಿಯಾಗಿರು ನಮ್ಮ ಮನೆಗೆ ಬರೋ ಮಾಲ್ ಸರಿಯಾಗಿರು ನಮಗೆ ಸಾಕು ಮಗ. ನೋಡ ತಾಡಪ್ಪ ನಾಳಿಕೆ ನಿಮ್ಮ ಭಾವನೂ ಇವನು ಕಳಿಸ್ತೀನಿ, ಏನಂದನು ನೋಡ್ಕೊ ಬರಲಿ. ಒಪ್ಪಿಗೆ ಆಯ್ತಾ ಆಗಲಿ, ಇಲ್ಲ ಬೇಡಕ್ಕನಮ್ಮ ಅಂತಂದರೆ ಬೇಡ. ಇನ್ನೇನು ಹಂಗೆ ಮಾಡು ಮತ್ತೆ ಕಳ್ಸು ಬಂದು ನೋಡಲಿ ನೋಡೋಕ್ಕೇನೋ. ಈಗ ನಿಮ್ಮ ಒಟ್ಟಿಗೆ ನಿನಗೆ ನಿನ್ನ ಅಭಿಪ್ರಾಯ ಏನೋ? ಋಣ ಏನಂದ ಸೌಮ್ಯ ಏನಂದ್ಲು? ಅವ್ರದ್ದೇನಿಲ್ಲ ನನ್ನ ಮೇಕೆ ಆಗ್ತಾವ್ರೆ. ನೀವು ಒಪ್ಕೊಂಡು ನಮಗೇನು ಒಪ್ಕೊಂಡು ನಿಮ್ಮ ಇಷ್ಟ ಅಂತ ಅಂತವ್ರೆ. ಹುಡುಗಿ ಪರವಾಗಿಲ್ಲ ಅಂತ ಋಣನೋಗ ಅಂತಿದೆ. ಸಾಕು ಇವನಿಗೂ ವಯಸ್ಸಾಗಿಲ್ವಾ, ಸಾಕಾಯ್ತದೆ ಬುಡಮ್ಮ ಮಾಡೋಕ್ಕಾಯ್ತದೆ ಅಂತ ಅಂತವನೇ ಋಣ. ವಯಸ್ಸೊಂದು ಹೆಂಗಾರೆ ಅಲ್ಲಿ ನೋಡೋಕೆ ಹೆಂಗಾರೆ ಅಲ್ಲಿ ಮಗ ಗುಣಮನವಾಗಿರ್ಬೇಕಲ್ವಪ್ಪ. ಆಮೇಲೆ ತುಂಬದ ಮನೆಗೆ ತಂದ್ಬಿಟ್ಟು ಅದು ಬೇರೆ ನೀನು ಬೇರೆ ಅವ್ರ ಅವ್ನ ಬಾಯಿ ಹಂಗೆ ಹಂಗೆ ಅಂತೀಯೇ. ಅದಕ್ಕೆ ಅದೊಂಚೂರು ಹಿಂದು ಮುಂದೆ ನೋಡ್ತೇವೆ ಹೆಂಗೆ ಮಾಡೋದೋ ಕಾಣಕನಪ್ಪತ್ತಾಗೆ. ನಾವು ಮಗ ಇಲ್ಲೆಲ್ಲ ಸುಮಾರು ಕಡೆ ಕೇಳಿ ಕಳಿಸ್ತಕ್ಕಲ್ಲ. ಎಲ್ಲವೇ ಎರಡನೇ ಸಂಬಂಧ ಅಂದ್ರೆ ಒಪ್ಪಕ್ಕಿಲ್ಲ ಮಗ. ಎರಡನೇ ಸಂಬಂಧ ಅಂದರೆ ಒಪ್ಕೊಳ್ಳೋಕೆ ಇಲ್ಲ. ಎಷ್ಟು ಸುಲಭವಾಗಿ ಒಪ್ಪಿಟ್ಟಾರಕ್ಕ ಎರಡನೇ ಸಂಬಂಧಕ್ಕೆ ಒಪ್ಪಕ್ಕಿಲ್ಲ. ಒಟ್ಟಿಗೆ ನೋಡಕ್ಕ ಎಲ್ಲರೂ ಟ್ರೈ ಮಾಡೋ ಸಿಗ್ತವೆ. ಏನಿಲ್ಲ ಬೆಂಗಳೂರಲ್ಲಿ ಕೆಲಸದಲ್ಲ ಅವನೇ 50,000 ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಒಪ್ಕೋತಾರೆ. ಯಾರೋ ಕುಣಿತ ಕೊಡ್ತಾರೆ. ಏನು ಮಕ್ಕಳಿಲ್ಲ ಮರಿಲ್ಲ. ಒಟ್ಟಿಗೆ ತಿರುಗಬೇಕು ಅದೇ ಕೆಲಸವಾಗಿ ತಿರುಗಿದ್ರೆ ಎಲ್ಲರೂ ಪತ್ತೆ ಮಾಡ್ಬೋದು. ಒಟ್ಟಿಗೆ ಇವೆಣ್ಣು ಪರವಾಗಿಲ್ಲ ಅನ್ನಿಸ್ತದೆ. ಒಂಚೂರ ನಿನ್ನ ಹೇಳಂಗೆ ಒಂಚೂರು ವಯಸ್ಸದ ಕಾಣ್ತದೆ. ನೋಡೋದ ತಾಡು ನಾಳೆ ಕಳಿಸು ಬಾವನ್ನೂ ಅಶೋಕ್ನೂ ಬಂದು ನೋಡಲಿ. ಏನು ಬಂದು ನೋಡಿದ ತಕ್ಷಣ ಆಯ್ತಿತ್ತಾ ನೋಡಲಿ ಮುಂದಕ್ಕೆ ನೋಡೋಕ್ಕಾಯ್ತದೆ. ಸರಿ ಆಯಿತು. ಅದಕ್ಕೆ ಕಣಪ್ಪ ಅದಕ್ಕೆ ಮಾಡಿದೆ. ಇತ್ತಿವಲ್ಲ ನೀನು ಮನೆ ತಾವು ಬಂದಾಗ ಅಂದ್ಬಿಟ್ಟು ಸರಿ ಕಲ. ಇನ್ನೇನಪ್ಪ ಇನ್ನೇನಿಲ್ಲ ಎಷ್ಟೊತ್ತು ಹೋದ್ರಿ? ಈಗ ಒಂದು ಅರ್ಧ ಗಂಟೆ ಆಯಿತು ಬಂದೆ ಕಣಪ್ಪ. ಸೌಮ್ಯ ಏನು ಮಾಡ್ತಿದ್ದಾಳು? ಮಾವ ಕಾಪಿ ಕೇಳ್ತಂತೆ, ಕಾಪಿ ಕಾಯಿಸ್ಕೊಡಕ್ಕೆ ಹೋದ್ಲು ಕಣಪ್ಪ. ಸರಿ ಅಕ್ಕ ಆಯಿತು. ಏನು ನೋಡೋದ ಸುಮ್ಕಿರು ತಲೆಗೆಡ್ಸ್ಕೊಬೇಡ. ಯಾತ್ಕೂ ಕಳ್ಸು ನಾಳೆಗೆ ನೋಡ್ಕೊಂಡು ಹೋಗಲಂತೆ. ನೋಡಿದಷ್ಟು ಏನು ಆಯ್ತಿತ್ತಾ? ನಾನು ಇನ್ನೇನು ಬೇರೆ ಕಡೆ ಎಲ್ಲ ವಿಚಾರಿಸ್ತೀನಿ. ವಿಚಾರಿಸ್ತಾನೆ ಅಚ್ಚುಕಟ್ಟಾಗಿರತ್ತ ಸಿಕ್ಕಿರೋದು ಬಿಟ್ಬಿಟ್ಟು ಕೂತ್ಕಲೆ ವಿಚಾರಿಸ್ತಾರೆ ಮಾಡ್ಬಿಟ್ಟು ಆಮೇಲೆ ನಾಳೆ ದಿವಸ ಕಂಡಲ್ಲಿ ನೋಡಿಯಾ ಸಿಕ್ಕಿಲ್ಲ ಮೆತ್ತಗೆ ಮಾತಾಡಿ. ನಾನು ಏನಂತೆ ಇವಳು ಮಾಡ್ಕೋಬೋದು ಅಂತ ಅಂತಾಳೆ. ಅಕ್ಕ ನನಗೆ ಒಂಚೂರು ಅನುಮಾನ ಕನಕ ಅಷ್ಟೇ. ಏನೋ ಎಂತೋ ಅವನಿಗೆ ಬಾಯಿಗೆ ಕಲ್ತ್ಕೊಬಿಟ್ರೆ ಏನು ಮಾಡೋದು ಅನ್ನೋದೊಂದು ಅಷ್ಟೇ. ಅಷ್ಟು ಬಿಟ್ರೆ ಏನೂ ಇಲ್ಲ. ನೋಡೋಕ್ಕಾಯ್ತದೆ ಬಿಡ್ಲ ಮಗ, ಯಾಕೆ ತಲೆಗೆಡ್ಸ್ಕೋಬೇಕು? ನೋಡೋದ ಬಿಡು, ಬಂದು ನೋಡಲಿ ಬಾವರು. ಅವ್ರು ಏನಂತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ಕೊಳಕ್ಕಾಯ್ತದೆ. ಒಟ್ಟಿಗೆ ಮಗ ಮಾಡ್ತಾರೆ ಮದುವೆಗಿದ್ವಿ. ಅದು ಹೆಂಗೆ ಮಾಡೋಳು ಗಂಡ ಕುಡ್ಕ ನೋಡೋದ ಬಂದು ನೋಡಲಿ ಬಿಡು. ಆಮೇಲೆ ಮುಂದಕ್ಕೆ ನೋಡೋಕ್ಕಾಯ್ತದೆ. ಸರಿ ಕಣಪ್ಪ ಆಯಿತು. ಸರಿ ಮತ್ತೆ ಮಾಡ್ತೀನಿ ತಾಡ ಆಮೇಲೆ ಮಾಡ್ತೀನಿ. ಆಯಿತು ಮಾಡಕ್ಕ ಮಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.